ಇನ್ನು ಬಳ್ಳಾರಿಯ ರೆಡ್ಡಿ ಬ್ರದರ್ಸ್ ಅಂತಾನೆ ಸಾಕಷ್ಟು ಫೇಮಸ್ ಆಗಿರುವಂತಹ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ನಡುವೆ ಹುಳಿ ಹಿಂಡಿದ್ದಾರೆ. ಇಲ್ಲ ಸಲ್ಲದನ್ನ ಹೇಳಿ ಇಬ್ಬರ ನಡುವೆ ಬೆಂಕಿ ಹಚ್ಚಿದ್ದಾರೆ. ರಾಮುಲು ರೆಡ್ಡಿ ಜಟಾಪಟಿ ವಿಚಾರಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರು ಇಬ್ಬರ ನಡುವೆ ಹುಳಿ ಹಿಂಡಿದ್ದಾರೆ. ಇಲ್ಲ ಸಲ್ಲದನ್ನ ಹೇಳಿ ಇಬ್ಬರ ನಡುವೆ ಬೆಂಕಿ ಹಚ್ಚಿದ್ದಾರೆ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಜಟಾಪಟಿ ವಿಚಾರಕ್ಕೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೆಡ್ಡಿ ರಾಮುಲು ಜಗಳ ಆಡಬಾರ್ದು, ಒಂದಾಗಿರಬೇಕು. ಈ ಹಿಂದೆ ಚಿಗರಿ ದೋಸ್ತುಗಳ ಇದ್ರು, ಇಬ್ರು ಮನೆಯ ಕಾಂಪೌಂಡನ್ನು ಕಿತ್ತು ಹಾಕಿ ಒಂದಾಗಿ, ಕಾಂಪೌಂಡ್ ಕಟ್ಕೋಬೇಡಿ, ನೀವು ಬೇಲಿ ಕಟ್ಕೋಬೇಡಿ, ಕಷ್ಟದಿಂದ ಬಂದಿದ್ರಿ, ಒಂದಾಗಿರಿ ಅಂತ ಯತ್ನಾಳ್ ಸಲಹೆ ಕೊಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ನಡುವೆ ಇದು ಹುಳಿ ಹಿಂಡಿದ್ದಾರೆ. ಇಲ್ಲ ಸಲ್ಲದನ್ನ ಹೇಳಿ ಇಬ್ಬರ ನಡುವೆ ಬೆಂಕಿ ಹಚ್ಚಿದ್ದಾರೆ. ಹಾಗಾಗಿ ಅವರು ಇಬ್ಬರ ನಡುವೆ ಒಂದಿಷ್ಟು ಜಟಾಪಟಿ ನಡೀತಾ ಇದೆ ಹೊರತು ಅವರು ಚಿಗರಿ ದೋಸ್ತುಗಳು, ರೆಡ್ಡಿ ಬ್ರದರ್ಸ್ಗಳವರು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ರಾಮುಲು ಮತ್ತೆ ರೆಡ್ಡಿ ಒಂದಾಗಿರಬೇಕು ಅಂತ ಸಲಹೆ ಕೊಡ್ತಾ ಇದ್ದಾರೆ. ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ, ಕಂಪೌಂಡ್ ಗಾಡಿ ಕಟ್ಟಿರಿ, ಮತ್ತು ಹೆಂಗೆ ಜರ್ಮನ್ ಎರಡು ಆಗಿದ್ವಲ್ಲ, ಅವು ಹೆಂಗೆ ಕಂಪೌಂಡ್ ಹೊಡೆದು ಒಂದು ಆದವಲ್ಲ, ಹಂಗೆ ನೀವಿಬ್ರು ಕಂಪೌಂಡ್ ಹೊಡೆದು ಒಂದು ಆಗಿರತ್ತೆ ಹೇಳ್ತೀನಿ. ಅಷ್ಟೇ. ನಾವೇನು ಹೋಗಿಲ್ರಪ್ಪ. ಅಲ್ಲೆಲ್ಲ 600 ಶಾಸಕರು ಬೆಂಬಲಿದ್ದಾಗ ನಮ್ದೇನು ಕೆಲಸ ಐತಿ? 600 ಏನೋ ಒಬ್ಬ ಹೆಣ ಅಲ್ಲ, 60 ಶಾಸಕರು ಬೆಂಬಲ ಐತತ್ತ ಹೋಗೋದು ಹೋಯ್ತು. ಮತ್ತೆ ಅದು ಕಿಸಿಲಕ್ಕಲ್ಲಿ ಹೋಗೋದು. ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದ್ರಿ, ಕಂಪೌಂಡ್ ಗಾಡಿ ಕಟ್ಟಿರಿ, ಮತ್ತು ಹೆಂಗೆ ಜರ್ಮನ್ ಎರಡು ಆಗಿದ್ವಲ್ಲ, ಅವು ಹೆಂಗೆ ಕಂಪೌಂಡ್ ಹೊಡೆದು ಒಂದು ಆದವಲ್ಲ, ಹಂಗೆ ನೀವಿಬ್ರು ಕಂಪೌಂಡ್ ಹೊಡೆದು ಒಂದು ಆಗಿರತ್ತೆ ಹೇಳ್ತೀನಿ. ಅಷ್ಟೇ. ನಾವೇನು ಹೋಗಿಲ್ರಪ್ಪ. ಅಲ್ಲೆಲ್ಲ 600 ಶಾಸಕರು ಬೆಂಬಲಿದ್ದಾಗ ನಮ್ದೇನು ಕೆಲಸ? ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ಕೊಡ್ತಾರೆ. ಆನಂದ, ರಾಜ್ಯ BJP ಪಾಳ್ಯದಲ್ಲಿ ಈ ಮುಗಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ, ಬಣದ ಬಡಿದಾಟ. ಒಂದು ಕಡೆ ಇಷ್ಟು ದಿವಸ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಜೀನಾಮೆ ಕೊಡಬೇಕು, ಅವರು ನಾಲಾಯಕ, ಅವರಿಂದ ಪಕ್ಷ ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇದ್ರು. ಈಗ ನಾನೇ ಅಭ್ಯರ್ಥಿ, ನಾನೇ ಅಧ್ಯಕ್ಷರಾಗ್ತೀನಿ, ಗೆಲುವು ನಿಶ್ಚಿತ ಅಂತ ಈಗ ಹೇಳ್ತಾ ಇದ್ದಾರೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ತಮಗೆ ಸಿಗ್ತಾ ಇದೆ ಆನಂದ್? ಸಚಿನ್, ಏನು ಅಂದ್ರೆ ಈ ವಿಜಯಪುರದಲ್ಲಿ ಏನ್ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರಿದ್ದಾರೆ, ಮತ್ತೆ ಅವರು ಬಿಜೆಪಿ ಅಂದ್ರೆ ಈ ರಾಜ್ಯ ಅಧ್ಯಕ್ಷರಾಗಿರುವಂತ ಈ ವಿಜಯೇಂದ್ರ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ. ಅಂದ್ರೆ ಈಗೇನು ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಅವರು ಏನು ರಾಜ್ಯಾಧ್ಯಕ್ಷರ ಚುನಾವಣೆ ಇದೆ, ಅದರ ಅಂಗವಾಗಿ ಒಂದು ಬಿಜೆಪಿ ವಿರೋಧವಾಗಿ ಅಂದ್ರೆ ಯಡಿಯೂರಪ್ಪನವರ ಕುಟುಂಬ ಬಗ್ಗೆ ವಿರೋಧವಾಗಿ ಒಂದು ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಈಗ ಈ ಅಧ್ಯಕ್ಷ ಚುನಾವಣೆ ಸಂಬಂಧಪಟ್ಟಂಗ ನಮ್ಮಲ್ಲಿ 600 ಜನ ಶಾಸಕರಿದ್ದಾರೆ, 1500 ಜನ MP ಇದ್ದಾರೆ, MLC ಗಳು ಎಲ್ಲ ನಮ್ಮತ್ತಿದ್ದಾರೆ. ಅವರು ಏನು ಬರೀ 3 ಜನ ಇದ್ದಾರೆ. ಅಂದ್ರೆ ರಮೇಶ್ ಜಾರಕಿಹೊಳಿ, ಅವ್ರ ಯತ್ನಾಳ್ ಅವರಷ್ಟೇ ಸ್ವಲ್ಪ ಜನ ಇದ್ದಾರೆ. ಅವರು ಯಾರೇ ನಿಂತರೂ ನಮ್ಮ ಕ್ಯಾಂಡಿಡೇಟ್ ವಿನ್ ಆಗುದಂತ ಏನು ಅವರು ಯಜೇಂದ್ರ ಹೇಳಿದ್ರು, ಅದಕ್ಕೆ ಇದು ಯತ್ನಾಳ್ ಅವರು ಟಾಂಗ್ ನೀಡಿದ್ದಾರೆ. ಅವರೆಲ್ಲ ನೋಡೋಣ ಎಷ್ಟು ಜನ ಇರ್ತಾರೆ, ಎಲ್ಲಿ ನೋಡೋಣ, ನಾವೆಲ್ಲ ಮಾಡ್ತೀವಿ, ನಾನೇ ಅಧ್ಯಕ್ಷ ಆಗೋದು, ಈ ಬಿಜೆಪಿಯಲ್ಲಿ ಎಲ್ಲ ಅವ್ರದ್ದೇ ನಡೆಯಂಗಿಲ್ಲ, ನಮ್ದು ನಡೆಯಂಗ್ ಮಾಡ್ತೀವಿ, ತೋರಿಸ್ತೀವಿ ಅಂತ ಈ ತರ ಹೇಳಿಕೆ ನೀಡೋ ಮೂಲಕ ಮತ್ತೆ ಏನು ವಾಗ್ದಾಳಿ ನಡೆಸಿದ್ದಾರೆ. ಒಟ್ಟಾರೆ ಬಹಳ ಮುಖ್ಯವಾಗಿ ಇಲ್ಲಿ ರಾಜ್ಯ BJP ಪಾಳ್ಯದಲ್ಲಿ ಜಟಾಪಟಿ ಬಹಳ ದಿವಸಗಳಿಂದ ನಡೀತಾ ಇದೆ. ಈ ಜಟಾಪಟಿಗೆ ಹಲವಾರು ಸಂದರ್ಭದಲ್ಲಿ BJP ಹೈಕಮಾಂಡ್ ಮದ್ದು ಅರಿಯುವಂತ ಕೆಲಸಕ್ಕೂ ಕೂಡ ಮುಂದಾಗಿದೆ. ಇಲ್ಲಿ ವಿಜೇಂದ್ರ ಹಿಂದೆ 600 ಶಾಸಕರು, 1500 ಸಂಸದರು, 2000 MLC-ಗಳ ಬೆಂಬಲ ಇದೆ ಅಂತ ಒಂದ್ ಕಡೆ ಯತ್ನಾಳ್ ಹೇಳ್ತಾ ಇದ್ದಾರೆ. ಎಷ್ಟೇ ಬೆಂಬಲ ಇದ್ರೂ ಕೂಡ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅಂತ ಡಿಸೈಡ್ ಮಾಡೋದು ಹೈಕಮಾಂಡ್ ಅಲ್ವಾ? ಇಲ್ಲಿ ಯತ್ನಾಳ್ ಪರವಾಗಿ ಹೈಕಮಾಂಡ್ ಇದೆಯಾ? ಆ ನಿಟ್ಟಿನಲ್ಲಿ ಏನಾದರೂ ಸೂಚನೆ ಏನಾದರೂ ಕೊಟ್ಟಿದೆಯಾ ಹೈಕಮಾಂಡ್ ಅಂತ? ಸಚಿನ್, ಏನಂದ್ರೆ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರೋ ಅಂದ್ರೆ ಈ ಸದ್ಯನ ಪರಿಸ್ಥಿತಿ ನೋಡಿದ್ರೆ ಬಿಜೆಪಿಯಲ್ಲಿ ಮನೆ ಒಂದು 3 ಬಾಗಿಲ ತರ ಆಗಿದೆ. ಇಲ್ಲಿ ಏನಂದ್ರೆ ಏನು ಹೈಕಮಾಂಡ್ ಏನಿದೆ ಇಲ್ಲಿವರೆಗೂ ಯತ್ನಾಳ್ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿದೆ. ಹೀಗಾಗಿ ಯತ್ನಾಳ್ ಅವ್ರಿಗೆ ಏನೋ ಸಾಕಷ್ಟು ಯಡಿಯೂರಪ್ಪನ ಇದ್ದಾಗಿದ್ದು ಮತ್ತು ವಿಜಯನ ಇದ್ದಾಗಿದ್ದು ಅವರು ಎಷ್ಟು ವಿರೋಧ ಮಾಡಿದ್ರು, ಎಷ್ಟು ಏನು ಹೇಳಿದ್ರು, ಟೀಕೆ ಮಾಡಿದ್ರು ಸಹ ಹೈಕಮಾಂಡ್ ಅವರಿಗೆ ಸರಿಯಾಗಿ ಒಂದು ಮೂಗುದಾರ ಹಾಕಿಲ್ಲ. ಈ ನಿಟ್ಟಿನಲ್ಲಿ ಇದನ್ನು ನೋಡಿದ್ರೆ ಒಂದು ನಾವು ವಿಶ್ಲೇಷಣೆ ಮಾಡ್ಬೇಕಾದ್ರೆ ಎಲ್ಲೋ ಹೈಕಮಾಂಡ್ ಒಂದು ಯತ್ನಾಳ್ ಅವ್ರ ಪರವಾಗಿ ಇದೆ, ಯತ್ನಾಳ್ ಪರವಾಗಿ ಒಂದು ಸಾಫ್ಟ್ ಕಾರ್ನರ್ ಇದೆ ಅಂತ ತಿಳಿದು ಬರ್ತದೆ. ಹೀಗಾಗಿ ಇವರು ಈಗ ಈ ತಿಕ್ಕಾಟ ಏನೇ ಇದ್ರು ಸಹ ಈ ಅಧ್ಯಕ್ಷರ ಗಾದೆ ನಂತರ ಅಥವಾ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ಏನಿದು ಯತ್ನಾಳ್ ಮತ್ತು ವಿಜೇಂದ್ರ ಬಗ್ಗೆ, ಅದ್ರ ಜೊತೆಗೆ ಏನು ಶ್ರೀರಾಮುಲು ಮತ್ತು ರೆಡ್ಡಿ ಅವರ ಬಗ್ಗೆ ನಡೆದಿದೆ, ಇದೆಲ್ಲ ಸೇರಿ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ಸಭೆ ನಡೆಸಿ
ಸೂಕ್ತ ಕ್ರಮ ತೆಗೆದುಕೊಂಡ್ರೆ ಮಾತ್ರ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಪ್ರಭಾವ ಬೀರೋದು. ಇಲ್ಲವಾದ್ರೆ ಮತ್ತೆ ಬಿಜೆಪಿ ಮೊದಲಿನ ಸ್ಥಿತಿ ಬರುವಂತ ಏನೋ ಒಂದು ಲಕ್ಷಣ ಕಾಣು ಬರ್ತದೆ. ಹೀಗಾಗಿ ರಾಜಕೀಯರು ವಿಶ್ಲೇಷಕರು ಬಿಜೆಪಿ ಪ್ರಭಾವ ಕುಗ್ಗುತ್ತದೆ ಅಂತ ಹೇಳ್ತಿದ್ದಾರೆ. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.